ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ಜಗತ್ತಿಗೆ ಯಾವ ಸಂದೇಶವನ್ನ ಕೊಡ್ತಾರೆ ತಮ್ಮ ಭಾಷಣದ ಮೂಲಕ? ಹಾಗೆ ಯುದ್ಧದ ಬಗ್ಗೆ ರಾಜ್ಯದ ಜನರ ಅಭಿಪ್ರಾಯಗಳೇನು ಗೊತ್ತಾ? ಒಂದು ಕಡೆ ಸಂದೇಶವನ್ನ ಕೊಡೋದ್ರ ಕಡೆ ಕುತೂಹಲ ಇದ್ರೆ, ನಿರೀಕ್ಷೆಗಳು ಹೆಚ್ಚಾಗಿದ್ರೆ, ಮತ್ತೊಂದು ಕಡೆ ರಾಜ್ಯದ ಜನರು ಈ ವಿಚಾರವಾಗಿ ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆಲಿ. ನೋಡ್ಕೊಂಬ ಯುವಕ್ಕೆ ಬದಲು ಮಾತಾಡಬಹುದು. ಅಂದ್ರೆ ಅದೇ ಆಕ್ರಮವಾಗಿತ್ತು ಕಾಶ್ಮೀರ ತೊಂದರೆಲ್ಲ ಅದನ್ನೆಲ್ಲ ವಾಪಸ್ಸು ಪಡ್ಕೊಳ್ಬಹುದು. ಇವಾಗ ನಿನ್ನೆ ಅವರು ದಾಳಿ ಮಾಡಿದ್ರು, ಮತ್ತೆ ಅದು ಮಾಡಿದ ಮೇಲೆ ಮತ್ತೆ ಉಲ್ಲಂಘನೆ ಮಾಡಿ ಮತ್ತೆ ದಾಳಿ ಮಾಡಿದ್ದಾರೆ. ಅದ್ರ ಬದಲು ಇದು ಮಾಡಬಹುದು, ಅಟ್ಯಾಕ್ ಮಾಡಬಹುದು, ಮತ್ತೆ ಅದ್ರ ಬದಲು ಮಾಡಬಹುದು. ಅವರಿಗೆ ನೇರವಾಗಿ ಖಡಕ್ ಎಚ್ಚರಿಕೆ ಕೊಡಬೇಕು. ಒಬ್ರು ಭಾರತದ ಮೇಲೆ ದಾಳಿ ಮಾಡಿದ್ರೆ ಅದ್ರ ಎದುರುತ್ತರವಾಗಿ ಸರ್ ಅವ್ರು ತಗೊಳ್ಳೋ ನಿರೀಕ್ಷೆಯಲ್ಲಿ 100% ಎಲ್ಲ ನಮ್ಮ ಇಂಡಿಯಾ ದೇಶದ ಎಷ್ಟಿದೆಯೋ ಅಷ್ಟು ಜನದ್ದು ಅವ್ರು ಏನ್ ಮಾಡ್ತಾರೆ 100% ಸತ್ಯ ಕರೆಕ್ಟ್ ಆಗಿ ಡಿಸಿಷನ್ ತಗೊಂತಾರೆ ಸರ್. ಆದ್ರಿಂದ ಪಾಕಿಸ್ತಾನ ಮತ್ತೆ ವಾರ್ ಮಾಡ್ಬಿಟ್ಟು ಅವ್ರು ಮೂಡ್ರಿಸ್ ಮಾಡ್ಬಿಟ್ರೆ ದೇಶ ಚೆನ್ನಾಗಿರೋದು ಸರ್. ಅದ್ ಬಿಟ್ಟು ಇವ್ರು ದೊಡ್ಡಣ್ಣ ಹೇಳ್ತಾರೆ, ಅಮೆರಿಕ ಹೇಳ್ತಾರೆ, ಇವ್ರ ಪ್ರಕಾರ ಹೋಯ್ತು ಅಂದ್ರೆ ಹಿಂದೆ ಇರ್ತಾರೆ. ಬಟ್ ಅವರು ಓನ್ ಡಿಸಿಷನ್ ಮಾಡ್ಬಿಟ್ಟು ಉಡಿಸ್ ಮಾಡೋದೇ ಬೆಟರ್ ಸರ್. ಅವಾಗೆ ನಮ್ ಇಂಡಿಯಾ ಚೆನ್ನಾಗಿರೋದು. ಮೋದಿ ಅವರು ಅಮೆರಿಕ ದೇಶ ತಿಳ್ಕೊಂಡೆ ಡಿಸಿಷನ್ ಮಾಡ್ತಾರೆ ಸರ್. ಅದಕ್ಕೆ ಮುಂಚೆ ಏನ್ ಮಾಡಕ್ ಆಗಲ್ಲ, ಅವ್ರನ್ನ ಬಿಟ್ಟು ಕೊಡಕ್ ಆಗಲ್ಲ. ಅವ್ರು ಡಿಸಿಷನ್ ಮಾಡ್ಕೊಂಡೆ ರಿಸಲ್ಟ್ ತಿಳಿಸ್ತಾರೆ. ಆದ್ರಿಂದ ಇವ್ರು ನೆಕ್ಸ್ಟ್ ಅವ್ರೇನಾದ್ರು ಬಾಲ ಬಿಚ್ಚಿದ್ರೆ ಪಾಕಿಸ್ತಾನದ ಅವ್ರಿಗೆ ಉಗ್ರಗಾಮಿಗಳನ್ನ ಅವರೇ ಮಟ್ಟ ಹಾಕ್ಬೇಕಾಯ್ತು. ನಮ್ಮದಕ್ಕೆ ಬಿಡೋದು ಅವ್ರ ಮನೆಗೆ ಅವರು ಕಂಟ್ರೋಲ್ ಮಾಡ್ಬೇಕು ಹೊರತು ಪಕ್ಕದ ಮನೆಗೆ ಬಂದು ಕಂಟ್ರೋಲ್ ಮಾಡೋ ಅಂತಲ್ಲ. ಈಗ ಹಂಗೆ ಆಗಿರೋದು. ಅವ್ರ ದೇಶ ಜನಾಂಗನ ಕಂಟ್ರೋಲ್ ಮಾಡಕ್, ಸೈನಿಕರಿಗೆ ಯುದ್ಧ ಮಾಡಕ್ ಹೋದ ಅವ್ರನ್ನ ಹೊಡೆದಾಕ್ರೆ ಉಗ್ರಗಾಮಿಗಳನ್ನ ಎಲ್ಲ ಒಪ್ಕೊಂಡು ಅವ್ನ ರಕ್ಷಣಾ ಸಚಿವನ ಒಪ್ಕೊಂಡವನೆ. ಹೌದು, ಉಗ್ರಗಾಮಿಗಳನ್ನ ನಾವು ಬೆಳೆಸಿದ್ರೆ ನಮ್ದೇ ತಪ್ಪು ಅಂತ. ತಪ್ಪಿದ್ರೆ ಆದ್ರೂ ತಿರ್ಗಾ ಕೊತ್ತಿ ಕ್ಯಾತೆ ತಕೊಂಡ್ಬಿಡ್ತಾರೆ. ಏನ್ ಮಾಡೋದು? ಏನು ಮಾಡಂಗಿಲ್ಲ. ನಮ್ದೇ ನುಗ್ಗು ಹೊಡಿತಾರೆ. ಇನ್ ಮುಂದಕ್ಕೆ ಬಿಡಲ್ಲ ಮಾತ್ರ. ಇವಾಗ ಒಬ್ರು ನಮ್ಮವ್ರು ತೀರೋಗಿದ್ದಾರೆ, ಆರ್ಮಿ ಅವರು ತಂದಿದ್ದಾರೆ, ಇನ್ ಬಿಡಲ್ಲ, ಮತ್ತೆ ಸ್ಟಾರ್ಟ್ ಮಾಡೇ ಮಾಡ್ತಾರೆ. ಅವ್ರಂತೂ ಬಿಡಲ್ಲ. ಗೊತ್ತಿಲ್ಲ ಸರ್. ಅದೇ ಇನ್ನೇನು ವಾರ್ನಿಂಗ್ ಕೊಟ್ಟಿದ್ದಾರೆ ಈ ಸರಿ ಇನ್ನೇನು ಇನ್ನೊಂದ್ಸರಿ ವಾರ್ನಿಂಗ್ ಏನಿಲ್ಲ, ಡೈರೆಕ್ಟ್ ವಾರ್ ಏನೇ ಈ ಸರಿ ಕೊಟ್ಟಿದ್ದಾರೆ. ಈ ಸರಿ ಕರೆಕ್ಟ್ ಖಂಡಿತವಾಗಿ ಕೊಟ್ಟೇ ಬಿಡ್ತಾರೆ. ಏನಿಲ್ಲ, ನುಗ್ಗು ಹೊಡಿಲೇಬೇಕು ಸರ್, ಬಿಟ್ಕೊಡ್ಬಾರ್ದು ಯಾವ್ದೇ ಕಾರಣಕ್ಕೂ. ಈಗ ಏನು ಕದನ ವಿರಾಮ ಮಾಡ್ತೀವಿ, ಸಂಧಾನ ಮಾಡ್ತೀವಿ ಸರ್. ಅವ್ರು ತಗೊಳ್ಳೋ ನಿರೀಕ್ಷೆಯಲ್ಲಿ 100% ಎಲ್ಲ ನಮ್ಮ ಇಂಡಿಯಾ ದೇಶದ ಎಷ್ಟಿದೆಯೋ ಅಷ್ಟು ಜನದ್ದು ಅವ್ರು ಏನ್ ಮಾಡ್ತಾರೆ 100% ಸತ್ಯ ಕರೆಕ್ಟ್ ಆಗಿ ಡಿಸಿಷನ್ ತಗೊಂಡು. ಮೋದಿ ಅವ್ರು ಮಾಡೋದೆಲ್ಲ ಕರೆಕ್ಟ್ ಆಗಿದೆ. ಅವರೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಗ್ರೇಟ್ ಅವ್ರು ಮಾಡ್ತಾ ಇರೋದು. ಇವಾಗ ಕರೆಕ್ಟ್ ಅವ್ರು ಏನೇನು ಇದು ತಗೊಂಡಿದಾರೋ ಅದನ್ನೆಲ್ಲ ಕರೆಕ್ಟ್ ಆಗಿ ಅವ್ರು ಮಾಡಿದ್ರೆ ಒಪ್ಕೋಬೇಕು. ಇಲ್ಲ ಅಂದ್ರೆ ಅವ್ರು ನಂಬಕ್ಕಾಗಲ್ಲ. ಹೆಂಗಂದ್ರೆ ಹಂಗೆ ನರಿ ತರ ಮಾಡ್ತಾರೆ. ಅವರು ನರಿ ತರ ಮಾಡ್ತಾರೆ. ಅವ್ರು ಮೋದಿ ಅವ್ರು ಮಾಡ್ತಿರೋದು ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿರೋದು ಇಲ್ಲ ಅವ್ರನ್ನೆಲ್ಲ ಇದೇ ಮಾಡ್ಬೇಕು, ಧ್ವಂಸನೇ ಮಾಡ್ಬೇಕು. ಅವ್ರನ್ನ ಬಿಡಬಾರ್ದು. ಅವ್ರು ಮಾಡೋದೇ ಕರೆಕ್ಟ್. ಅವರು ಮೋದಿ ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಗ್ರೇಟ್. ಮೋದಿ ಅವ್ರು ಮಾಡೋದೆಲ್ಲ ಕರೆಕ್ಟ್ ಆಗಿದೆ. ಅವರೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಗ್ರೇಟ್ ಅವ್ರು ಮಾಡ್ತಾ ಇರೋದು. ಇವಾಗ ಕರೆಕ್ಟ್ ಅವ್ರು ಏನೇನು ಇದು ತಗೊಂಡಿದಾರೋ ಅದನ್ನೆಲ್ಲ ಕರೆಕ್ಟ್ ಆಗಿ ಅವ್ರು ಮಾಡಿದ್ರೆ ಒಪ್ಕೋಬೇಕು. ಇಲ್ಲ ಅಂದ್ರೆ ಅವ್ರು ನಂಬಕ್ಕಾಗಲ್ಲ. ಹೆಂಗಂದ್ರೆ ಹಂಗೆ ನರಿ ತರ ಮಾಡ್ತಾರೆ. ಅವರು ನರಿ ತರ ಮಾಡ್ತಾರೆ. ಅವ್ರು ಮೋದಿ ಅವ್ರು ಮಾಡ್ತಿರೋದು ಕರೆಕ್ಟ್. ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ಜಗತ್ತಿಗೆ ಯಾವ ಸಂದೇಶವನ್ನ ಕೊಡ್ತಾರೆ ತಮ್ಮ ಭಾಷಣದ ಮೂಲಕ? ಹಾಗೆ ಯುದ್ಧದ ಬಗ್ಗೆ ರಾಜ್ಯದ ಜನರ ಅಭಿಪ್ರಾಯಗಳೇನು ಗೊತ್ತಾ? ಒಂದು ಕಡೆ ಸಂದೇಶವನ್ನ ಕೊಡೋದ್ರ ಕಡೆ ಕುತೂಹಲ ಇದ್ರೆ, ನಿರೀಕ್ಷೆಗಳು ಹೆಚ್ಚಾಗಿದ್ರೆ, ಮತ್ತೊಂದು ಕಡೆ ರಾಜ್ಯದ ಜನರು ಈ ವಿಚಾರವಾಗಿ ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆಲಿ. ನೋಡ್ಕೊಂಬ ಯುವಕ್ಕೆ ಬದಲು ಮಾತಾಡಬಹುದು. ಅಂದ್ರೆ ಅದೇ ಆಕ್ರಮವಾಗಿತ್ತು ಕಾಶ್ಮೀರ ತೊಂದರೆಲ್ಲ ಅದನ್ನೆಲ್ಲ ವಾಪಸ್ಸು ಪಡ್ಕೊಳ್ಬಹುದು. ಇವಾಗ ನಿನ್ನೆ ಅವರು ದಾಳಿ ಮಾಡಿದ್ರು, ಮತ್ತೆ ಅದು ಮಾಡಿದ ಮೇಲೆ ಮತ್ತೆ ಉಲ್ಲಂಘನೆ ಮಾಡಿ ಮತ್ತೆ ದಾಳಿ ಮಾಡಿದ್ದಾರೆ. ಅದ್ರ ಬದಲು ಇದು ಮಾಡಬಹುದು, ಅಟ್ಯಾಕ್ ಮಾಡಬಹುದು, ಮತ್ತೆ ಅದ್ರ ಬದಲು ಮಾಡಬಹುದು. ಅವರಿಗೆ ನೇರವಾಗಿ ಖಡಕ್ ಎಚ್ಚರಿಕೆ ಕೊಡಬೇಕು. ಒಬ್ರು ಭಾರತದ ಮೇಲೆ ದಾಳಿ ಮಾಡಿದ್ರೆ ಅದ್ರ ಎದುರುತ್ತರವಾಗಿ ಸರ್. ಅವ್ರು ತಗೊಳ್ಳೋ ನಿರೀಕ್ಷೆಯಲ್ಲಿ 100% ಎಲ್ಲ ನಮ್ಮ ಇಂಡಿಯಾ ದೇಶದ ಎಷ್ಟಿದೆಯೋ ಅಷ್ಟು ಜನದ್ದು ಅವ್ರು ಏನ್ ಮಾಡ್ತಾರೆ 100% ಸತ್ಯ ಕರೆಕ್ಟ್ ಆಗಿ ಡಿಸಿಷನ್ ತಗೊಂತಾರೆ ಸರ್. ಆದ್ರಿಂದ ಪಾಕಿಸ್ತಾನ ಮತ್ತೆ ವಾರ್ ಮಾಡ್ಬಿಟ್ಟು ಅವ್ರು ಮೂಡ್ರಿಸ್ ಮಾಡ್ಬಿಟ್ರೆ ದೇಶ ಚೆನ್ನಾಗಿರೋದು ಸರ್. ಅದ್ ಬಿಟ್ಟು ಇವ್ರು ದೊಡ್ಡಣ್ಣ ಹೇಳ್ತಾರೆ, ಅಮೆರಿಕ ಹೇಳ್ತಾರೆ, ಇವ್ರ ಪ್ರಕಾರ ಹೋಯ್ತು ಅಂದ್ರೆ ಹಿಂದೆ ಇರ್ತಾರೆ. ಬಟ್ ಅವರು ಓನ್ ಡಿಸಿಷನ್ ಮಾಡ್ಬಿಟ್ಟು ಉಡಿಸ್ ಮಾಡೋದೇ ಬೆಟರ್ ಸರ್. ಅವಾಗೆ ನಮ್ ಇಂಡಿಯಾ ಚೆನ್ನಾಗಿರೋದು. ಮೋದಿ ಅವರು ಅಮೆರಿಕ ದೇಶ ತಿಳ್ಕೊಂಡೆ ಡಿಸಿಷನ್ ಮಾಡ್ತಾರೆ ಸರ್. ಅದಕ್ಕೆ ಮುಂಚೆ ಏನ್ ಮಾಡಕ್ ಆಗಲ್ಲ, ಅವ್ರನ್ನ ಬಿಟ್ಟು ಕೊಡಕ್ ಆಗಲ್ಲ. ಅವ್ರು ಡಿಸಿಷನ್ ಮಾಡ್ಕೊಂಡೆ ರಿಸಲ್ಟ್ ತಿಳಿಸ್ತಾರೆ. ಆದ್ರಿಂದ ಇವ್ರು ನೆಕ್ಸ್ಟ್ ಅವ್ರೇನಾದ್ರು ಬಾಲ ಬಿಚ್ಚಿದ್ರೆ ಪಾಕಿಸ್ತಾನದ ಅವ್ರಿಗೆ ಉಗ್ರಗಾಮಿಗಳನ್ನ ಅವರೇ ಮಟ್ಟ ಹಾಕ್ಬೇಕಾಯ್ತು. ನಮ್ಮದಕ್ಕೆ ಬಿಡೋದು ಅವ್ರ ಮನೆಗೆ ಅವರು ಕಂಟ್ರೋಲ್ ಮಾಡ್ಬೇಕು ಹೊರತು ಪಕ್ಕದ ಮನೆಗೆ ಬಂದು ಕಂಟ್ರೋಲ್ ಮಾಡೋ ಅಂತಲ್ಲ. ಈಗ ಹಂಗೆ ಆಗಿರೋದು. ಅವ್ರ ದೇಶ ಜನಾಂಗನ ಕಂಟ್ರೋಲ್ ಮಾಡಕ್, ಸೈನಿಕರಿಗೆ ಯುದ್ಧ ಮಾಡಕ್ ಹೋದ ಅವ್ರನ್ನ ಹೊಡೆದಾಕ್ರೆ ಉಗ್ರಗಾಮಿಗಳನ್ನ ಎಲ್ಲ ಒಪ್ಕೊಂಡು ಅವ್ನ ರಕ್ಷಣಾ ಸಚಿವನ ಒಪ್ಕೊಂಡವನೆ.
ಹೌದು ಉಗ್ರಗಾಮಿಗಳು ನಾವು ಬೆಳೆಸೋದು ನಮ್ದು ತಪ್ಪು ಅಂತ ತಪ್ಪಿದ್ರೆ ಆದ್ರೂ ತಿರ್ಗಾ ಕೊಚ್ಚಿ ಕೆತ್ತ ತಕೊಂಡ್ಬಿಡ್ತಾರೆ. ಏನ್ ಮಾಡೋದು, ಏನು ಮಾಡಂಗಿಲ್ಲ. ನಮ್ದು ಹಣ ನುಗ್ಗು ಹೊಡಿತಾರೆ ಇನ್ ಮುಂದಕ್ಕೆ ಬಿಡಲ್ಲ ಮಾತ್ರ. ಇವಾಗ ಒಬ್ರು ನಮ್ಮವ್ರು ತೀರೋಗಿದ್ದಾರೆ, ಆರ್ಮಿ ಅವರು ತಂದಿದ್ದಾರೆ, ಇನ್ ಬಿಡಲ್ಲ, ಮತ್ತೆ ಸ್ಟಾರ್ಟ್ ಮಾಡೇ ಮಾಡ್ತಾರೆ, ಅವ್ರಂತೂ ಬಿಡಲ್ಲ. ಮೋದಿ ಏನ್ ಮಾತಾಡಬಹುದು ಸರ್ ಇವತ್ತು? ಗೊತ್ತಿಲ್ಲ ಸರ್, ಅದೇ ಇನ್ನೇನು ವಾರ್ನಿಂಗ್ ಕೊಟ್ಟಿದ್ದಾರೆ ಈ ಸರಿ ಇನ್ನೇನು ಇನ್ನೊಂದ್ಸರಿ ವಾರ್ನಿಂಗ್ ಏನಿಲ್ಲ, ಡೈರೆಕ್ಟ್ ವಾರ್ ಏನೇ ಈ ಸರಿ ಕೊಟ್ಟಿದ್ದಾರೆ. ಈ ಸರಿ ಕರೆಕ್ಟ್ ಖಂಡಿತವಾಗಿ ಕೊಟ್ಟೇ ಬಿಡ್ತಾರೆ. ಏನಿಲ್ಲ, ನುಗ್ಗು ಹೊಡಿಲೇಬೇಕು ಸರ್, ಬಿಟ್ಕೊಡ್ಬಾರ್ದು ಯಾವ್ದೇ ಕಾರಣಕ್ಕೂ. ಈಗ ಏನು ಕದನ ವಿರಾಮ ಮಾಡ್ತೀವಿ, ಸಂಧಾನ ಮಾಡ್ತೀವಿ ಸರ್, ಅವ್ರು ತಗೊಳ್ಳೋ ನಿರೀಕ್ಷೆಯಲ್ಲಿ 100% ಎಲ್ಲ ನಮ್ಮ ಇಂಡಿಯಾ ದೇಶದ ಎಷ್ಟಿದೆಯೋ ಅಷ್ಟು ಜನದ್ದು ಅವ್ರು ಏನ್ ಮಾಡ್ತಾರೆ 100% ಸತ್ಯ, ಕರೆಕ್ಟ್ ಆಗಿ ಡಿಸಿಷನ್ ತಗೊಂಡು. ಮೋದಿ ಅವ್ರು ಮಾಡೋದೆಲ್ಲ ಕರೆಕ್ಟ್ ಆಗಿದೆ, ಅವರೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಗ್ರೇಟ್ ಅವ್ರು ಮಾಡ್ತಾ ಇರೋದು. ಇವಾಗ ಕರೆಕ್ಟ್ ಅವ್ರು ಏನೇನು ಇದು ತಗೊಂಡಿದಾರೋ ಅದನ್ನೆಲ್ಲ ಕರೆಕ್ಟ್ ಆಗಿ ಅವ್ರು ಮಾಡಿದ್ರೆ ಒಪ್ಕೋಬೇಕು. ಇಲ್ಲ ಅಂದ್ರೆ ಅವ್ರು ನಂಬಕ್ಕಾಗಲ್ಲ. ಹೆಂಗಂದ್ರೆ ಹಂಗೆ ನರಿ ತರ ಮಾಡ್ತಾರೆ, ಅವರು ನರಿ ತರ ಮಾಡ್ತಾರೆ. ಅವ್ರು ಮೋದಿ ಅವ್ರು ಮಾಡ್ತಿರೋದು ಕರೆಕ್ಟ್ ಆಗಿದೆ, ಕರೆಕ್ಟ್ ಆಗಿರೋದು. ಇಲ್ಲ ಅವ್ರನ್ನೆಲ್ಲ ಇದೇ ಮಾಡ್ಬೇಕು, ಧ್ವಂಸನೇ ಮಾಡ್ಬೇಕು. ಅವ್ರನ್ನ ಬಿಡಬಾರ್ದು. ಅವ್ರು ಮಾಡೋದೇ ಕರೆಕ್ಟ್. ಅವರು ಮೋದಿ ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಗ್ರೇಟ್. ಮೋದಿ ಅವ್ರು ಮಾಡೋದೆಲ್ಲ ಕರೆಕ್ಟ್ ಆಗಿದೆ, ಅವರೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಗ್ರೇಟ್ ಅವ್ರು ಮಾಡ್ತಾ ಇರೋದು. ಇವಾಗ ಕರೆಕ್ಟ್ ಅವ್ರು ಏನೇನು ಇದು ತಗೊಂಡಿದಾರೋ ಅದನ್ನೆಲ್ಲ ಕರೆಕ್ಟ್ ಆಗಿ ಅವ್ರು ಮಾಡಿದ್ರೆ ಒಪ್ಕೋಬೇಕು. ಇಲ್ಲ ಅಂದ್ರೆ ಅವ್ರು ನಂಬಕ್ಕಾಗಲ್ಲ. ಹೆಂಗಂದ್ರೆ ಹಂಗೆ ನರಿ ತರ ಮಾಡ್ತಾರೆ, ಅವರು ನರಿ ತರ ಮಾಡ್ತಾರೆ. ಅವ್ರು ಮೋದಿ ಅವ್ರು ಮಾಡ್ತಿರೋದು ಕರೆಕ್ಟ್. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.